ಈ ನಡುವೆ ಸುರಪುರದಲ್ಲಿ ಒಂದು ಉಪಚುನಾವಣೆ ಬಂದಿದೆ. ಈ ಚುನಾವಣೆ ಜೊತೆಗೆ ನಡೆಯುತ್ತೆ, ಲೋಕಸಭಾ ಚುನಾವಣೆ ಜೊತೆಗೆ. ಅಲ್ಲಿ ಅಭ್ಯರ್ಥಿ ಅಕಾಲಿಕ ಮರಣಕ್ಕೆ ಈಡಾದ ಕಾರಣಕ್ಕಾಗಿ ರಾಜು ಗೌಡರು ಬಿಜೆಪಿಯಿಂದ ಅಲ್ಲಿ ಕಣಕ್ಕಿಳಿದಿದ್ದಾರೆ. ಈಗ ರಾಜು ಗೌಡರು ಕಾಂಗ್ರೆಸ್ನ ಗ್ಯಾರಂಟಿಯನ್ನೇ ತಮ್ಮ ಪ್ರಚಾರಕ್ಕೆ ಬಳಸ್ಕೊತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ನೋಡ್ರಿ 3 ತಿಂಗಳು 6 ತಿಂಗಳಾಗತ್ತಾ ನಿಮ್ಮ 2,000 ಬರೋದಕ್ಕೆ? ನನಗೆ ಸಿದ್ದರಾಮಯ್ಯನವ್ರು ಗೊತ್ತಿದ್ದಾರೆ, ನನ್ನನ್ನು ನೀವು ಗೆಲ್ಲಿಸಿದ್ರೆ ಅವ್ರಿಗೆ ಹೇಳ್ಬಿಟ್ಟು ನಿಮ್ಮೆಲ್ಲ ದುಡ್ಡು ನಿಮ್ಮ ಅಕೌಂಟ್ಗೆ ಹಾಕ್ಸ್ತೀನಿ. ಗೃಹಲಕ್ಷ್ಮಿ ಹಣ 3 ತಿಂಗಳಿಗೋ 6 ತಿಂಗಳಿಗೋ ಬರ್ತಿದೆ. ನಾನು ಸಿದ್ದರಾಮಯ್ಯನವ್ರ ಜೊತೆ ನನ್ನ ಪರಿಚಯ ಇದೆ, ನನಗೆ ಅವ್ರದ್ದು ಚೆನ್ನಾಗಿ. ಅವ್ರ ಹತ್ರ ಮಾತಾಡಿ ಪ್ರತಿ ತಿಂಗಳು ಬರೋಂಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟಿದ್ದಾರೆ. ಇದು ಕಾಂಗ್ರೆಸ್ ಇದಕ್ಕೆ ಯಾವ ರೀತಿಯ ಕೌಂಟ್ರ್ ಕೊಡುತ್ತೆ ಗೊತ್ತಿಲ್ಲ. ರಾಜುಗೌಡರು ಈ ಬಾರಿ ಸೋತಿದ್ರು. ಆಮೇಲೆ ಈಗ ಸುರಪುರದಲ್ಲಿ ಇರುವಂಥ ಸಿಟ್ಟಿಂಗ್ MLA ಅಕಾಲಿಕ ಮರಣಕ್ಕೆ ತುತ್ತಾದ ಕಾರಣಕ್ಕಾಗಿ ಉಪಚುನಾವಣೆ ಕೂಡ ನಡೀತಿದೆ ಅಲ್ಲಿ. ಸೊ ಹಾಗಾಗಿ ಗ್ಯಾರಂಟಿ, ಕಾಂಗ್ರೆಸ್ನ ಗ್ಯಾರಂಟಿಯನ್ನು BJP ಅಭ್ಯರ್ಥಿ ಯಾವ ರೀತಿ ಅಸ್ತ್ರವಾಗಿರಿಸಿಕೊಂಡಿದ್ದಾರೆ ನೋಡಿ. ಮತ್ತೆ ಇನ್ನೊಂದು ಕಡೆ ಬರ್ತಾರೆ, ಎಲ್ಲಿ ಹೆಣ್ಮಕ್ಳು ಇದ್ದಲ್ಲಿ ಮೊದಲು ಏನಂತ ಹೇಳಿದ್ರಮ್ಮ, ಗ್ಯಾರಂಟಿ ಕಾರ್ಡ್ ತಂದು ಕೊಡಾಗ ಸಹಿ ಮಾಡಿಸ್ಕೊಂಡು ಹೋದ್ರಲ್ಲ, ಮನೆಗಿದ್ದು ಎಲ್ಲರಿಗೂ 2,000 ರೂಪಾಯಿ ಕೊಡ್ತೇನೆ ಅಂತ ಹೇಳಿದ್ರು. ಅತ್ತಿಗೂ ಕೊಡ್ತೀವಿ, ಸಸಿಗೂ ಕೊಡ್ತೀವಿ, ನಾದ್ನಿಗೂ ಕೊಡ್ತೀವಿ, ಮಗಳಿಗೂ ಕೊಡ್ತೇವೆ ಅಂತ ಹೇಳಿದ್ರು. ಗೆದ್ದ ಮೇಲೆ ಏನು ಮಾಡಿದ್ರು, ಮನೆಗೊಬ್ಬರಿಗೆ ಅದನ್ನು 2 ತಿಂಗಳು 3 ತಿಂಗಳು 6 ತಿಂಗಳು ಬರಕತ್ತಾವ. ರಾಜುಗೌಡ ಗೆದ್ದು ಬಿಟ್ರೆ ಅವೆಲ್ಲ ಬಂದ್ ಆಗ್ತಂತ ಹೇಳ್ತಾರ. ಏನು ಸಿದ್ದರಾಮಯ್ಯ ಸಾಹೇಬ್ರು ಬರೀ ಸುರಪುರ ತಾಲೂಕಿಗೆ ಮಾಡ್ಯಾರ, ಇಡೀ ರಾಜ್ಯ ತುಂಬ ಮಾಡ್ಯಾರ? ಹೆಂಗ್ ಬಂದ್ ಆಗ್ತದೆ? ಇನ್ನ ರಾಜುಗೌಡ MLA ಆದ್ರೆ ಈ ನಮ್ಮ ಎಲ್ಲ ಹೆಣ್ಮಕ್ಳಿಗೆ ಕೊಟ್ಟಿಲ್ಲ, ಬರೋ ಹೆಣ್ಮಕ್ಳಿಗೆ ಸರಿಯಾಗಿ ಬರಲ್ಲ. ಸಿದ್ದರಾಮಣ್ಣ ಹೆಂಗ ಮಾಡಿ ಅನುದಾನ ಕೊಡಪ್ಪ ಅಂತ ಹೇಳ್ತೇನೆ. ಅದೇ ಕಾಂಗ್ರೆಸ್ ಅವ್ರು ಆದ್ರೆ ಕೇಳಕ್ಕಾಗ್ತಾನೆ? ಅಥವಾ ವಿಧಾನಸೌಧ ಸಿದ್ದರಾಮಣ್ಣ ಮಾತಾಡೋ ಟೈಮಿಗೆ ಹಿಂಗೆ ಇವ್ರು ಸಾಹೇಬ್ರೇ ಅಂತ ಏನಾರ ಹೋದ್ರಂದ್ರ ಕುಂದ್ರಯ್ಯ ಅಂದ್ಬಿಡ್ತಾನಂತ. ಮೊದಲೇ ಗಟ್ಟಿ ಧ್ವನಿ ಬಿರುಸ್ಧ್ವನಿ, ಇವ್ ಪಟಕ್ನ ಕುಂತ ಬಿಡ್ತಾವ. ನಾನಾದ್ರೆ ಏನ್ ಮಾಡ್ತೇನೆ, ಅಣ್ಣ ನೀ ನನಗೆ ಬೈದ್ರೆ ಚಿಂತೆ ಇಲ್ಲಪ್ಪ, ಮೊದಲು ಅವ್ರ ಮಹಿಳೆಯರಿಗೆ ಏನ್ ದುಡ್ಡು ಕೊಡ್ತೇನೆ ಮೊದಲು ಕೊಡು, ನೀನ್ ಆಮೇಲೆ ಬೇಕಾದ. ಬೆಳಗಾವಿಯ ಲೋಕ ಅಖಾಡದಲ್ಲಿರುವಂತ ಜಗದೀಶ್ ಶೆಟ್ಟರ್ ಅವರನ್ನ ಕಾಂಗ್ರೆಸ್ನ ನಾಯಕರು ಮಾತಿಗೂ ಹೇಳ್ತಾ ಇದ್ದದ್ದು ಹೊರಗಿನಿಂದ ಬಂದು ಬೆಳಗಾವಿಯಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅನ್ನೋದು. ಅದಕ್ಕೆ ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿಯಲ್ಲೇ ಮನೆ ಮಾಡಿದ್ದಾರೆ. ಜಗದೀಶ್ ಶೆಟ್ಟರ್ ಬೆಳಗಾವಿಯಲ್ಲಿ ಮನೆ ಮಾಡೋ ಮೂಲಕ ನಾನು ಬೆಳಗಾವಿಯವನೇ, ಕಾಂಗ್ರೆಸ್ ವಲಸಿಗ ಅಸ್ತ್ರಕ್ಕೆ ಮಾಜಿ CM ಜಗದೀಶ್ ಶೆಟ್ಟರ್ ಕೌಂಟರ್ ಕೊಟ್ಟಿದ್ದಾರೆ. ಹೆಬ್ಬಾಳ್ಕರ್ ಕ್ಷೇತ್ರದಲ್ಲೇ ಮನೆ ಮಾಡಿದ್ದಾರೆ ಜಗದೀಶ್ ಶೆಟ್ಟರ್. ಇಂದು ಗೃಹ ಪ್ರವೇಶ ಮಾಡಿದ್ದಾರೆ ಬೆಳಗಾವಿಯ BJPಯ ಅಭ್ಯರ್ಥಿ ಜಗದೀಶ್ ಶೆಟ್ಟರ್. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಖುದ್ದಾಗಿ ಹೇಳ್ತಾ ಇದ್ರು ವಲಸಿಗರು ಅಂತ ಹೇಳಿ. ಅದೆಲ್ಲದಕ್ಕೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರದಲ್ಲೇ ಮನೆ ಮಾಡೋ ಮೂಲಕ ಕೌಂಟರ್ ಕೊಟ್ಟಿದ್ದಾರೆ ಜಗದೀಶ್ ಶೆಟ್ಟರ್. ನಾನು ಬೆಳಗಾವಿಯ ಮನೆ ಮಗ ಅನ್ನೋದಕ್ಕೆ ಮನೆ ಮಾಡೋ ಮೂಲಕ ತಿರುಗೇಟನ್ನು ಕೊಟ್ಟಿದ್ದಾರೆ ಜಗದೀಶ್ ಶೆಟ್ಟರ್. ಗೃಹ ಪ್ರವೇಶ ಮಾಡೋಣ ಅನ್ನುವಂಥ ಹಿನ್ನೆಲೆ ಇಟ್ಕೊಂಡು ಇವತ್ತು ಗೃಹ ಪ್ರವೇಶ ಮಾಡಿದ್ದೇವೆ. ಮತ್ತು ಇನ್ನೊಂದಿಷ್ಟು ಇಲ್ಲಿ ಫರ್ನಿಷಿಂಗ್ ಎಲ್ಲ ಮಾಡೋದಿದೆ. ಇನ್ನೊಂದು 2-3 ದಿವಸದಲ್ಲಿ ಪರ್ಫೆಕ್ಟಾಗಿ ಫರ್ನಿಷಿಂಗ್ ಮಾಡಿಕೊಂಡು ಇದು ಮಾಡ್ತಾಯಿದ್ದೇವೆ. ಅದಕ್ಕಾಗಿ ಇವತ್ತು ಪೂಜೆ ಮಾಡಿಕೊಂಡು ಹೊಸ ಮನೆಗೆ ಬರ್ತಾಯಿದ್ದೀವಿ. ಎಸ್ ಅವೈಲೇಬಲ್ ಇರ್ತೀನಿ ನಾನು ಇಲ್ಲಿ ಬಂದವ್ರು. ಈಗ ಇಲೆಕ್ಷನ್ದಲ್ಲಿ ಇದ್ದೇ ಇರ್ತಾರೆ, ಯಾರಾದರೂ ಇದ್ದಾರೆ ನೋಡಿ. ಅವ್ರಿಗೆ ನಾವು ಉತ್ತರ ಕೊಡೋಕೆ ಇದು ಮಾಡಿಲ್ಲ, ಕನ್ವೀನಿಯಂಟು ನೋಡ್ಬೇಕು ನಾವು. ಈಗ ಅಪೋಸಿಷನ್ದು ಟೀಕೆ ಮಾಡ್ತಾರಂತ ನಾವು ಮನೆ ಮಾಡಿಲ್ಲ. ನಾ ಫಸ್ಟ್ ಡೇ ಬಂದಾಗ ನಾನು ಹೇಳಿದ್ದೆ, ಅವ್ರು ಟೀಕೆ ಮಾಡೋಕ್ಕೆ ಮುಂಚೆನೇ ಹೇಳಿದ್ದೆ, ನಾನು ಇಲ್ಲಿ ಒಂದು ಮನೆಯೂ ಮಾಡ್ಕೊತೀನಿ, ಇಲ್ಲಿ ಇರ್ತೀನಿ. ಮತ್ತು ರೆಗ್ಯುಲರಾಗಿ ನಾನು ಬೆಳಗಾವಿ ನನ್ನ ಏನೊಂದು ಕರ್ಮಭೂಮಿ ಇದೆ, ಅದು ಕೆಲಸ ಮಾಡ್ತೀನಿ ಅನ್ನುವಂಥ ಒಂದು ಬೋನಾಫೈಡ್ನೆಸ್ ಇತ್ತು. ಅದು ಮಾಡ್ತಾಯಿದ್ದೀನಿ, ಆ ಹಿನ್ನೆಲೆ ಮಾಡ್ತಾಯಿದ್ದೀನಿ ಹೊರತು ಯಾವುದೋ ಟೀಕೆ ಟಿಪ್ಪಣಿ